ವೇದವ್ಯಾಸ ವಿದ್ಯಾದೇಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 2/4/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಒಂದಷ್ಟು ಅಶುಭ ಅನುಭವಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಅದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸುವಂಥದ್ದು, ತಂದೆಯ ಆರೋಗ್ಯದ ವ್ಯತ್ಯಾಸಗಳ ಬಗೆಗಿನ ಒಂದಷ್ಟು ಅಬ್ಸರ್ವೇಷನನ್ನು ಮಾಡುವಂಥದ್ದು ಅವಶ್ಯಕ ಅಂತ ಅನ್ನಿಸ್ತಾ ಉಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳಾಗುವುದಿಲ್ಲ. ಮಾನಸಿಕವಾಗಿ ಒಂದಷ್ಟು ಕಿರಿಕಿರಿಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಒಂದಷ್ಟು XYZ ರೀಸನ್ಗಳು, ಅದರಿಂದಾಗಿ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಅಷ್ಟೊಂದು ಸಮಾಧಾನ ಇಲ್ಲದೇ ಇರುವಂತಹ ಒಂದು ಪರಿಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದಿರ್ತದೆ. ವೃತ್ತಿಯಲ್ಲಿ ಒಂದು ಹಂತದ ತೃಪ್ತಿಯ ಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಯವರಿಗೆ ವೃತ್ತಿ ಜೀವನ ಒಂದು ರೀತಿಯಲ್ಲಿ ನಿಧಾನಗತಿಯಲ್ಲಿ ಮುಂದೆ ಸಾಗುವಂಥ ಯೋಗ ಫಲಗಳು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಮುಗ್ಗಟ್ಟಿನ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಾಗುವಂತಹ ಸಾಧ್ಯತೆಗಳಿದ್ದಾವೆ. ಮಂಗಳ ಕಾರ್ಯಾದಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಅದಕ್ಕೆ ಶುಭ ಫಲಗಳು ಇರುವುದಿಲ್ಲ. ಭೂ ಖರೀದಿ, ಗೃಹ ನಿರ್ಮಾಣದ ಚಿಂತನೆಗಳಿದ್ದರೂ ಕೂಡ ಅದಕ್ಕೆ ಒಂದು ಸಕ್ಸಸ್ ರಿಸಲ್ಟ್ ಹೇಳುವಂಥದ್ದು ನಿಮ್ಮ ಪಾಲಿಗೆ ಸದ್ಯದ ಸ್ಥಿತಿಯಲ್ಲಿ ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ತಾವುಗಳು ಅದರ ಬಗ್ಗೆ ಯೋಚನೆಯನ್ನು ಮಾಡುವಂಥದ್ದು ಸೂಕ್ತ. ವಿದ್ಯಾರ್ಥಿಗಳಿಗೆ ಶುಭ ಕಾಲ ಅಲ್ಲ ಇದು. ಮಕ್ಕಳಿಂದ ತಾವಂದುಕೊಂಡಂಥ ರೀತಿಯ ಏನು ಸಮಾಧಾನ, ನೆಮ್ಮದಿ ಹೇಳುವಂಥದ್ದು ತಮ್ಮ ಪಾಲಿಗೆ ಪ್ರಾಪ್ತಿಯಾಗುವಂಥದ್ದು ಕಷ್ಟಕರ. ಕಲೆಯ ಜೀವನವನ್ನು ಮಾಡುವಂಥವರಿಗೆ ಬದುಕಿಗೇನು ಬೇಕು ಅದು ಲಭ್ಯ ಆಗುವಂತಹ ಸ್ಥಿತಿಯಲ್ಲಿ ಇರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದೇವಿಯ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಅರ್ಪಣೆ ಮಾಡುವಂತಹ ಕೆಲಸವನ್ನು ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಯವರಿಗೆ ಆರ್ಥಿಕತೆಯ ಒಂದಷ್ಟು ವ್ಯಯದ ಒಂದು ಯೋಗ ಹೇಳುವಂಥದ್ದು ಅಧಿಕವಾಗಿ ಕಂಡು ಬರ್ತಾ ಇದೆ. ವೃತ್ತಿಯ ಪರಿಸರದಲ್ಲಿಯೂ ಕೂಡ ತಾವು ಅಂದುಕೊಂಡಂತಹ ಒಂದು ಸಮಾಧಾನದ ಸ್ಥಿತಿ ಇರುವುದಿಲ್ಲ. ವೃತ್ತಿಯಲ್ಲಿ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ಸ್ಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ಇಲ್ಲಿಯೂ ಬದಲಾವಣೆಯ ಬಗ್ಗೆ ಯೋಚನೆಯನ್ನು ಮಾಡುವಂಥದ್ದು ಅಷ್ಟೊಂದು ಔಚಿತ್ಯ ಆಗಿರುವುದಿಲ್ಲ. ಸ್ವಲ್ಪ ಜಾಗ್ರತೆಯ ಮತ್ತು ಕಾನ್ಷಿಯಸ್ ತೀರ್ಮಾನಗಳನ್ನು ಮಾಡುವಂಥದ್ದು ತುಂಬ ಅವಶ್ಯಕ ಅಂತ ಅನ್ನಿಸ್ತಾ ಉಂಟು. ದಾಂಪತ್ಯದಲ್ಲಿ ತಾವು ಅಂದುಕೊಂಡಂತಹ ಸೌಖ್ಯ ಫಲಗಳು ಇರುವುದಿಲ್ಲ. ಆರೋಗ್ಯ ವಿಷಯ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆರ್ಥಿಕತೆಯನ್ನು ವ್ಯಯ ಮಾಡುವಂತಹ ಯೋಗ ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ವಿಷ್ಣುವಿನ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ತಂದೆಯ ಆಶೀರ್ವಾದ ಮತ್ತು ತಾಯಿಯ ಆಶೀರ್ವಾದದ ಫಲದಿಂದ ಏನೋ ಒಂದು ದೊಡ್ಡ ಮಹತ್ತರವಾದಂಥ ಬದಲಾವಣೆಗಳು ಖಂಡಿತ ಸಾಧ್ಯವಾಗುತ್ತದೆ. ಸೊ ಅವರ ಮನಸ್ಸಿಗೆ ನೋವಾಗದಂತೆ ಅವರಿಗೆ ಸ್ಪಂದನೆಯನ್ನು ಕೊಡುವುದರ ಮೂಲಕ ಅವರ ಮನಸ್ಸನ್ನು ಸಂತೋಷಪಡಿಸುವಂತಹ ಕೆಲಸವನ್ನು ತಾವು ಮಾಡಿದ್ದೇ ಹೋದಾದರೆ ಒಂದಷ್ಟು ಒಳ್ಳೆಯ ಬದಲಾವಣೆಯನ್ನು ಈ ದಿನ ತಾವುಗಳು ಕಾಣಬಹುದಾಗಿದೆ. ಇನ್ನು ಮಾನಸಿಕವಾದಂಥ ಒಂದಷ್ಟು ಒತ್ತಡದಲ್ಲಿ ತಾವಿರ್ತೀರಿ. ಹಣಕಾಸಿನ ಸಮಸ್ಯೆಯೂ ಕೂಡ ನಿಮ್ಮನ್ನು ಬಾಧಿಸ್ತಾ ಇರ್ತದೆ. ಜೊತೆಗೆ ಕಾನೂನಿನ ಸಮಸ್ಯೆಯೂ ಕೂಡ ತಮ್ಮನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡಬಹುದು. ಮತ್ತು ಎಲ್ಲಿಯೋ ಒಂದು ರೀತಿಯಲ್ಲಿ ಮನದ ಮೂಲೆಯಲ್ಲಿ ಒಂದು ಹೊಸತ್ತಾದಂತಹ ನೋವಿನ ಒಂದು ಗುಡ್ಡ ಬಿಲ್ಡಾಗುವಂತಹ ಎಲ್ಲ ಅವಕಾಶಗಳು ಕೂಡ ತಮ್ಮ ಪಾಲಿಗಿರ್ತದೆ. ಸ್ವಲ್ಪ ಜಾಗೃತೆಯನ್ನು ವಹಿಸುವಂಥದ್ದು ಅತ್ಯಂತ ಔಚಿತ್ಯ ಅಂತ ಅನ್ನಿಸ್ತದೆ.
ಆ, ಅನಾರೋಗ್ಯದ ನಿಮಿತ್ತವಾದಂತಹ ಹಣಕಾಸಿನ ವ್ಯಯದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ. ಸೊ ತಾವುಗಳು ಆಂಜನೇಯ ದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ರಕ್ತದೊತ್ತಡ, ಹೃದಯದೊತ್ತಡದಂತಹ ಆರೋಗ್ಯದ ಏರಿಳಿತ ಹೇಳುವಂಥದ್ದು ನಿಮ್ಮನ್ನು ತುಂಬ ಬಾಧಿಸ್ತಾ ಇರ್ತದೆ. ಉದ್ಯಮ ಕ್ಷೇತ್ರದಲ್ಲಿ ತಾವುಗಳಿದ್ದರೆ ಅಲ್ಲಿ ಅತ್ಯಂತ ಅಬ್ಸರ್ವೇಷನ್ ಸ್ಟೆಪ್ಗಳನ್ನು ತಾವುಗಳು ತಗೊಳ್ಬೇಕಾದಂಥ ಅವಶ್ಯಕತೆ ಇದೆ. ವಂಚನೆಗೆ ಒಳಗಾಗುವಂತಹ, ಮೋಸಕ್ಕೆ ಒಳಗಾಗುವಂತಹ ಒಂದು ಪ್ರಸಂಗಗಳು ಏರ್ಪಡುವಂತಹ ಸಾಧ್ಯತೆಗಳಿದ್ದಾವೆ. ಸಹವರ್ತಿಗಳು, ನಿಮ್ಮಿಂದ ಉಪಕಾರಗಳನ್ನು ಪಡೆದಂಥವರು, ಅಂಥವರಿಂದ ತಾವುಗಳು ತೊಂದರೆಗಳನ್ನು ಎದುರಿಸುವಂತಹ ಸಂದರ್ಭಗಳು ನಿರ್ಮಾಣವಾದರೂ ಕೂಡ ಆಶ್ಚರ್ಯ ಏನಿಲ್ಲ. ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಕೆಲಸಗಳಲ್ಲಿ ತಮಗೆ ಜಯದ ಫಲಗಳಿದ್ದಾವೆ. ಸಾಂಸಾರಿಕ ಬದುಕಿನಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಜಯದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವನ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರು ಎಲ್ಲ ರಂಗದಲ್ಲಿಯೂ ಕೂಡ ಅತ್ಯಂತ ಜಾಗ್ರತೆ. ಆರೋಗ್ಯ ವಿಷಯ, ವೃತ್ತಿ ಜೀವನದ ವಿಷಯ, ಮಾನಸಿಕ ನೆಮ್ಮದಿಯ ವಿಷಯ, ಇದೆಲ್ಲದರಲ್ಲಿಯೂ ಕೂಡ ಅತ್ಯಂತ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕು. ವೃತ್ತಿಯಲ್ಲಿ ಒಂದು ರೀತಿಯಲ್ಲಿ ತೊಂದರೆಗಳನ್ನು ಎದುರಿಸುವಂಥ ಅನಿವಾರ್ಯತೆ, ದೈಹಿಕವಾದಂಥ ಆರೋಗ್ಯ ವಿಷಯದಲ್ಲಿ ಕೂಡ ತೊಂದರೆಯನ್ನು ಎದುರಿಸುವಂಥ ಅನಿವಾರ್ಯತೆ, ಮಾನಸಿಕವಾದಂಥ ನೆಮ್ಮದಿ, ಇದೆರಡು ನಷ್ಟ ಆದರೆ ಅದು ಇರುವಂತಹ ಪ್ರಶ್ನೆ ಇರುವುದಿಲ್ಲ. ಅಂತಹ ಒಂದು ಪರಿಸ್ಥಿತಿ ನಿಮ್ಮನ್ನು ಬಾಧಿಸ್ತಾ ಇರಬಹುದು. ಸದ್ಯೋ ಭವಿಷ್ಯತ್ತಿನಲ್ಲಿ ಇದಕ್ಕೆಲ್ಲ ಒಂದು ಪಾಸಿಟಿವ್ ಬದಲಾವಣೆ ಹೇಳುವಂಥದ್ದು ಖಂಡಿತ ಇದ್ದೇ ಇರ್ತದೆ. ಮಕ್ಕಳಿಂದಲೂ ಕೂಡ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೂ ಕೂಡ ತಾವೇನು ಪ್ರಯತ್ನ ಪಡ್ತಾ ಇರ್ತೀರಿ ಅದಕ್ಕೆ ಪೂರಕ ಫಲಗಳು ಕಂಡು ಬರ್ತಾ ಇಲ್ಲ. ಸ್ವಲ್ಪ ಏನು ಯಥೇಚ್ಛವಾದಂತಹ ಪ್ರಯತ್ನಗಳನ್ನು, ಅಧಿಕವಾದಂಥ ಪ್ರಯತ್ನಗಳನ್ನು ಮಾಡಬೇಕಾದಂಥ ಅವಶ್ಯಕತೆಗಳಿರ್ತದೆ. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಆತುರದ ಹೆಜ್ಜೆಗಳನ್ನು ಇಡಬೇಡಿ. ಕಾನೂನಾತ್ಮಕವಾದಂಥ ಒಂದಷ್ಟು ಗೊಂದಲಗಳು ಮತ್ತು ಸಂಕಷ್ಟಗಳಿಗೆ ಸಿಲುಕಿಕೊಳ್ಳುವಂತಹ ಸಂದರ್ಭಗಳು ನಿರ್ಮಾಣ ಆಗಬಹುದು. ನಿಮ್ಮವರಿಂದಲೇ ನಿಮಗೆ ತೊಂದರೆಗಳು ಆಗುವಂತಹ ಸಂಭವವೂ ಕೂಡ ಅಧಿಕವಾಗಿ ಕಂಡುಬರ್ತಾ ಇದೆ. ಒಂದು ರೀತಿಯಲ್ಲಿ ನಮ್ಮವರೇ ನಮಗೆ ವಿರೋಧಿಗಳಂತೆ ವ್ಯವಹರಿಸುವಂತಹ ಸಂದರ್ಭಗಳು ಎದುರಾಗುವಂತಹ ಸಾಧ್ಯತೆಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ತಾವು ಅಂದುಕೊಂಡಂತಹ ಫಲಗಳು ಇರುವುದಿಲ್ಲ. ಒಂದಷ್ಟು ಪ್ರಯಾಣದ ಒಂದು ಯೋಗ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ತೀರ್ಥಕ್ಷೇತ್ರಾದಿ ಒಂದು ಸಂದರ್ಶನದ ಒಂದಷ್ಟು ಕಾರ್ಯಗಳು ಕೂಡ ಈ ಸಂದರ್ಭದಲ್ಲಿ ಈ ದಿನ ನಿಮ್ಮಿಂದ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಒಳ್ಳೆಯ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಒಂದು ರೀತಿಯಲ್ಲಿ ಸಮಾಧಾನಕರ ಮತ್ತು ವೃತ್ತಿ ನಿಮಿತ್ತವಾದಂತಹ ಪರ್ಯಟನೆಯ ಯೋಗ ಫಲಗಳು, ತಾಯಿಯ ಆರೋಗ್ಯ, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು, ದಾಂಪತ್ಯದಲ್ಲಿ ಅಷ್ಟೊಂದು ಸೌಖ್ಯ ಫಲ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂಥದ್ದು ಕಷ್ಟಕರ, ಮಕ್ಕಳಿಂದಲೂ ಕೂಡ ಸಮಾಧಾನ ಕಷ್ಟಕರ. ಇನ್ನು ಭೂ ಖರೀದಿ, ಗೃಹ ನಿರ್ಮಾಣದಂತಹ ಒಂದಷ್ಟು ಪ್ರಕ್ರಿಯೆಗಳಿಗೆ ಶುಭಕಾರಕವಾದಂತಹ ಫಲಗಳು ಈ ಸಂದರ್ಭದಲ್ಲಿ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ವೃತ್ತಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು, ಹಿನ್ನಡೆ ಆಗತ್ತೆ ಹೇಳುವಂತಹ ಒಂದಷ್ಟು ಅನುಭವಗಳು ನಿಮ್ಮ ಪಾಲಿಗೆ ಆಗಬಹುದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಹಿನ್ನಡೆ ಆಗುವುದಿಲ್ಲ. ಭವಿಷ್ಯತ್ತಿನಲ್ಲಿ ಸಾಧ್ಯತೆಗಳನ್ನು ತಳ್ಳಿ ಹಾಕುವ ಹಾಗಿಲ್ಲ. ಸೊ ತಾವುಗಳು ಮಾಡುವಂಥದ್ದೇನು ಕೇಳಿದರೆ, ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂಥ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ವೃತ್ತಿಯಲ್ಲಿ ಚೇತರಿಕೆ, ಹಣಕಾಸಿನ ಒಂದಷ್ಟು ಚೇತರಿಕೆ ಹೇಳುವಂಥದ್ದು ನಿಮಗೆ ಒಳ್ಳೆಯ ಅನುಭವವನ್ನು ಕೊಡಬಹುದು. ಗೃಹ ನಿರ್ಮಾಣ, ಭೂ ಖರೀದಿಯಂತಹ ಚಿಂತನೆಗಳಿಗೆ ಶುಭ ಫಲಗಳು ಹೇಳುವಂಥದ್ದುಂಟು. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷದ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಇರುವುದಿಲ್ಲ. ಇನ್ನು ವಾಹನಾದಿಗಳಿಂದ ಜಾಗ್ರತೆಯನ್ನು ವಹಿಸಬೇಕು. ಕರೆಂಟು, ಬೆಂಕಿ, ನೀರು ಇತ್ಯಾದಿಗಳಿಂದ ಜಾಗ್ರತೆಯನ್ನು ವಹಿಸುವಂಥದ್ದು. ಒಂದಷ್ಟು ಹೋರಾಟದ ಒಂದು
ಪರಿಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ. ಬದುಕಿನಲ್ಲಿ ಗೆಲ್ಲಬೇಕು, ಗೆದ್ದು ತೋರಿಸಬೇಕು ಹೇಳುವಂಥ ಒಂದು ಛಲವನ್ನು ಬಿಡದೆ ಹೋರಾಟವನ್ನು ಮಾಡ್ತಾ ಇರ್ತೀರಿ. ಅದಕ್ಕೆ ಪೂರಕ ಫಲಗಳು ನಿಧಾನಗತಿಯಲ್ಲಿ ಲಭ್ಯ ಸ್ಥಿತಿ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಹೋರಾಟವನ್ನು ಕೊಡಬೇಕಾದಂತಹ ಪರಿಸ್ಥಿತಿ. ಹೋರಾಟವನ್ನು ಕೊಟ್ಟಾಗಲೂ ಕೂಡ ಒಂದು ಲೆಕ್ಕಾಚಾರದ ಪ್ರತಿಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಒಂದು ರೀತಿಯಲ್ಲಿ ಲೆಕ್ಕಾಚಾರದ ಪ್ರತಿಫಲವಷ್ಟೇ ಸೀಮಿತ ಅಂತ ಹೇಳುವಂಥ ಭಾವನೆಯಿಂದ ವೃತ್ತಿಯನ್ನು ಬದಲಿಸುವುದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೊರಡಬೇಡಿ. ಸ್ವಲ್ಪ ಇರುವ ಫಲವೂ ಕೂಡ ಅದು ಪೂರ್ಣ ಇಲ್ಲದ ಸ್ಥಿತಿಗೆ ಹೋದರೆ ಕಷ್ಟಕರ. ಮತ್ತು ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ವಹಿಸಿ, ವಂಚನೆಗೆ ಒಳಗಾಗುವಂತಹ ಸಂಭವ. ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಾಗ ಎಚ್ಚರಿಕೆಯಿಂದ ಮಾಡುವಂಥವರಾಗಿ. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷ ಇದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯದ ವ್ಯತ್ಯಾಸಗಳು ಕಂಡುಬರ್ತಾ ಇದೆ. ವಾಹನದಿಂದ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಇದೆ. ಸೊ ತಾವುಗಳು ಆಂಜನೇಯ ದೇವರ ಸನ್ನಿಧಾನದಲ್ಲಿ ಯಥಾಶಕ್ತಿ ಸೇವೆಯನ್ನು ಅರ್ಪಣೆ ಮಾಡುವುದರಿಂದ ಖಂಡಿತ ಶುಭ ಅನುಭವ ಸಾಧ್ಯ. ಇನ್ನು ಮೀನರಾಶಿ, ದಾಂಪತ್ಯ ಸೌಖ್ಯ ಹೇಳುವಂಥದ್ದು ಕಸಿವಿಸಿಯ ಅನುಭವಗಳಾಗಿ ಕಂಡುಬರ್ತಾ ಇದೆ. ಕರ್ಮಕ್ಷೇತ್ರವು ಕೂಡ ತಾವು ಅಂದುಕೊಂಡ ರೀತಿಯಲ್ಲಿ ಸಾಗುವುದು ಕಷ್ಟಕರ. ಮಕ್ಕಳಿಂದಲೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೆ ಇರುವಂತಹ ಪರಿಸ್ಥಿತಿ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಹೇಳುವಂಥದ್ದು ಖಂಡಿತವಾಗಲೂ ಇರ್ತದೆ. ಚರ್ಮ ಸಂಬಂಧವಾದಂಥ ಮತ್ತು ರಕ್ತ ಸಂಬಂಧವಾದಂಥ ಆರೋಗ್ಯದ ವ್ಯತ್ಯಾಸಗಳು ಮತ್ತು ಒಂದಷ್ಟು ಓವರ್ ಥಿಂಕ್ಗಳನ್ನು ಮಾಡಲಿಕ್ಕೆ ಹೋಗುವಂಥ ಸ್ವಭಾವ ನಿಮ್ಮದ್ದಾಗಿರ್ತದೆ. ಅಂತಂದರೆ ಬಹಳ ದೂರದ ವಿಷಯಗಳ ಬಗ್ಗೆ ಯೋಚನೆಯನ್ನು ಮಾಡ್ತೀರಿ. ಅಷ್ಟು ದೂರದ ವಿಷಯಗಳ ಬಗ್ಗೆ ಯೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ವಾಸ್ತವ ಪರಿಸ್ಥಿತಿಗೆ ಅನುಗುಣವಾಗಿ ಯೋಚನೆಯನ್ನು ಮಾಡುವಂಥವರಾಗಿ. ಆಗ ನಿಮಗೆ ಒಂದು ಕ್ಲಾರಿಟಿ ಹೇಳುವಂಥದ್ದು ಸಿಗ್ತದೆ. ಆ ಕ್ಲಾರಿಟಿಯನ್ನು ತೆಗೆದುಕೊಂಡಂತೆ ಮುಂದೆ ಹೋಗುವುದರ ಬಗ್ಗೆ ಯೋಚನೆಯನ್ನು ಮಾಡಿ. ಮತ್ತು ವ್ಯಯಭಾವದ ಶನಿ ಜಸ್ಟ್ ಏನು ಕೇಳಿದರೆ ಮಾನಸಿಕವಾಗಿ ನೆಮ್ಮದಿಯನ್ನು ಯಾವ ಕಾರಣಕ್ಕೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಒಂದು ರೀತಿಯಲ್ಲಿ ಮನಸ್ಸಿಗೆ ಪ್ರಶ್ನಾರ್ಥಕ ಚಿಹ್ನೆ ಮೂಡುವಂತಹ ಸಂದರ್ಭಗಳನ್ನೇ ಅಧಿಕವಾಗಿ ನಿರ್ಮಾಣ ಮಾಡ್ತಾ ಹೋಗುತ್ತಾನೆ. ಸೊ ತಾವುಗಳು ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು, ನಾಮಾವಳಿಗಳನ್ನು ಪಠನ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.